ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡುವಂತ ಆಕೆಗೆ ವಿಷ್ಣು ಪುರಾಣ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಭೂಮಿಯನ್ನು ನೆನಿತಾಳೆ ನೋಡಿ, ಎಷ್ಟು ಚೆನ್ನಾಗಿದೆ, ಜಾನಪದದಲ್ಲಿ ಬರುತ್ತಲ್ಲ. ಬೆಳಗಾಗಿ ಎದ್ದೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗಿ ಬೆಳೆಯೋಳ, ಎಳ್ಳು ಜೀರಿಗಿ ಬೆಳೆಯೋಳ ಭೂಮ್ ತಾಯಿ, ನ ಎದ್ದೊಂದು ಗಳಿಗೆ ನೆನದೇನಾ, ನೆದ್ದೊಂದು ಗಳಿಗೆ ನೆನದೇನಾ. ಕೇಳ್ತಾಳೆ ನೋಡಿ, ಬೆಳಗಾಗಿ ಎದ್ದೆದ್ದು ಯಾರ್ಯಾರ ನೆನೆಯಲಿ. ಬೆಳಗ್ಗೆ ಎದ್ದು ಯಾರು ನೆನೆಯಲಿ? ಕಿಚ್ಚ ಸುದೀಪ್, ಹುಚ್ಚ ವೆಂಕಟ್ ಎಲ್ಲ ಇದ್ದಾರಲ್ಲ, ನೆನೆಬೋದು. ಟಿ ವಿ ಹಾಕ್ಕೊಂಡ್ರೆ ಎಲ್ಲ ಬರ್ತಾರಲ್ವಾ. ಬೆಳಗಾಗಿ ಎದ್ದೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗಿ ಬೆಳೆಯೋಳ, ಎಳ್ಳು ಜೀರಿಗಿ ಬೆಳೆಯೋಳ ಭೂಮ್ ತಾಯಿ, ಎದ್ದೊಂದು ಗಳಿಗೆ ನೆನದೇನಾ, ಎದ್ದೊಂದು ಗಳಿಗೆ ನೆನದೇನಾ. ಎಳ್ಳಿನಂಥ ಸಣ್ಣ ಧಾನ್ಯ, ತುಂಬ ಕಣ್ಣಿಗೆ ಕಾಣಿಸಲ್ಲ, ಅಷ್ಟು ಸಣ್ಣ ಧಾನ್ಯವನ್ನು ಬೆಳೆದು ಕೊಡ್ತಾಳಲ್ಲ, ಎಲ್ಲರೂ ಉದಾಸೀನ ಮಾಡ್ತಾಳ, ಸಣ್ಣದು ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾಳ. ಎಳ್ಳಿನಂಥ ಸಣ್ಣ ಧಾನ್ಯ ಬೆಳೆದು ಕೊಡಲ್ವಾ? ತುಂಬಿ ತುಂಬಿ ಕೊಡ್ತಾಳೆ ನಮಗೆ. ಭೂಮಿ ಇಲ್ಲದಿದ್ದರೆ ನಮಗೆ ಬದುಕೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಾಲಿಡುವುದೇ ಭೂಮಿಯ ಒಡಲ ಮೇಲೆ. ಆದ್ದರಿಂದ ಅವಳಿಗೊಂದು ನಮಸ್ಕಾರ ಮಾಡದಿದ್ರೆ ನಾವೆಷ್ಟು ಕೃತಜ್ಞರಾಗ್ತೇವಲ್ವಾ. ಇನ್ನೇನು ಆ ಭೂಮಿ ತಾಯಿಗೆ ನಾವು ಪ್ರತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಳ ಸೇವೆಗೆ ಕ್ಷಮೆಯ ಧರಿತ್ರಿ ನಾವು ಮಾಡುವ ಅತ್ಯಾಚಾರ ಅನಾಚಾರ ಎಲ್ಲವನ್ನೂ ಸಹನಾಭಾವದಿಂದ ಸಹಿಸಿಕೊಂಡು ನಮ್ಮನ್ನು ಉದ್ಧಾರ ಮಾಡುವತ್ತನೇ ನಿರಂತರವಾಗಿ ಪ್ರಕೃತಿಯ ಮೂಲಕ ನಮಗೆ ಬೆಳೆ ಕೊಡ್ತಾಳೆ, ಮಳೆ ತರಿಸ್ತಾಳೆ, ಏನೆಲ್ಲ ಕಾಪಾಡ್ತಾಳೆ. ನಾವು ಭೂಮಿಗೆ ಪ್ರತಿಯಾಗಿ ಏನು ಕೊಡ್ತೇವೆ ನಾವು? ಆ ತಾಯಿ ಹಾಗಲ್ಲ, ಕೃತಜ್ಞತೆಯಿಂದ ಒಂದು ನಮಸ್ಕಾರ ಮಾಡ್ತಾ ಇದ್ಲು. ಆಮೇಲೆ ಸೂರ್ಯನ ನಮಸ್ಕಾರ ಮಾಡ್ತಾಳೆ. ಯಾಕೆ ಅಂದರೆ ಸೂರ್ಯ ನಾವು ಮಾಡುವ ಎಲ್ಲ ಕೆಲಸಗಳಿಗೆ ಪ್ರಧಾನ ಪ್ರಚೋದಕ ಶಕ್ತಿ ಅವನು. ಅವನು ಇಲ್ದಿದ್ರೆ ನಮ್ಮ ಕೆಲಸ ಮಾಡೋಕ್ಕಾಗೋದೂ ಇಲ್ಲ. ಅವನನ್ನು ನೋಡಿಕೊಂಡು ಬಹಿರಂಗವಾಗಿ ಅಂತರಂಗವಾಗಿ ಎರಡೂ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ದೇಹದ ಮೇಲೆ ಪ್ರಭಾವವನ್ನು ಬೀರಿ ಹೇಗೆ ಕೆಲಸ ಮಾಡಬೇಕು ಅಂತ ಕಲಿಸ್ಕೊಡ್ತಾನೆ. ಧರ್ಮವನ್ನು ಆಚರಿಸುವುದಿದ್ದರೆ ಸೂರ್ಯನ ನೋಡ್ಕೊಂಡು ಧರ್ಮವನ್ನು ಆಚರಿಸು. ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ, ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು. ಸೂರ್ಯನ ಹಾಗೆ ಬಿಡುಗೊಡದೆ ಧರ್ಮ, ಅವಿಶ್ರಾಂತತೆಯಿಂದ ಯಾವತ್ತೂ ವಿಶ್ರಾಂತಿ ತಗೊಳ್ಳದೆ ನೀನು ಕೆಲಸ ಮಾಡು, ಧರ್ಮವನ್ನು ಆಚರಿಸು, ಯಾವತ್ತೂ ಹಿಂದೆ ಬರಬೇಡ. ಸೂರ್ಯ ಯಾವತ್ತ ರಜಾ ಹಾಕ್ತಾನ? ನಮ್ಮ ಮನಸ್ಫೂರ್ತಿ ರಜಕ್ಕೆ ಅಡ್ಜಸ್ಟ್ ಆಗಿರುತ್ತೆ ನೋಡಿ. 18ರ ಕ್ಯಾಲೆಂಡರ್ ಮೊನ್ನೆ ಬಂತಲ್ಲ, ಪ್ರತಿಯೊಬ್ಬರೂ ಆ ಕ್ಯಾಲೆಂಡರ್ನನ್ನು ಪ್ರಧಾನವಾಗಿ ಗಮನಿಸುವುದು ಯಾವುದು ಗೊತ್ತಾ? ಕೆಂಪು ಶಾಯಿಯಲ್ಲಿ ನಮೂದಿತವಾದ ಅಂಕೆಯನ್ನು. ಸೋಮವಾರ ಎಷ್ಟು ದಿವಸ ರಜಾ ಬಂದಿದೆ, ಮಂಗಳವಾರ ಎಷ್ಟು ಜನ ಬಂದಿದೆ, ಶನಿವಾರ ಎಷ್ಟು ರಜಾ ಬಂದಿದೆ, ರಜಾ ಹಾಕ್ಕೊಂಡು ಒಂದು ವಾರ ಚಕ್ಕರ್ ಹಾಕಿ ಎಷ್ಟೊತ್ತಿಗೆ ಹೋಗ್ಬೋದು, ಎಲ್ಲ ನಾವು ರಜಕ್ಕೆ ಅಡ್ಜಸ್ಟ್ ಆಗಿರ್ತೇವೆ ಹೊರತು ನಿಜವಾಗಿಯೂ ಕೆಲಸಕ್ಕೆ ನಾವು ಯಾವತ್ತೂ ಇಲ್ಲ. ಅದಕ್ಕೆ ಸೂರ್ಯನ ನೋಡ್ಕೋ, ಯಾವತ್ತ ರಜಾ ಹಾಕ್ತಾನ ಅವನು. ರವಿವಾರ ಅವನ ಹೆಸರಲ್ಲಿ ನಾವು ರಜಾ ಹಾಕ್ಕೊಂಡು ಮಜಾ ಮಾಡ್ತೀವಿ. ಯಾರೊಬ್ಬರು ಗೊಟಕ್ಕಂದರೆ ಶ್ರದ್ಧಾಂಜಲಿ ಸಭೆ ಅಂತ ರಜಾ ಕೊಡ್ತಾರೆ. ನಿಜವಾಗಿಯೂ ದುಃಖ ತುಂಬಕ್ಕಾಗಲ್ಲ, ದುಃಖ ತಡ್ಕೊಳಕ್ಕಾಗಲ್ಲ, ಪಾಪ ಮನೇಲಿ ಕೂತ್ಕೊಂಡು ಕಣ್ಣೀರು ಹಾಕ್ಲಿ ಅಂತ ರಜಾ ಕೊಡೋದು ಮೂಲ ಉದ್ದೇಶ. ರಾಜ ಯಾರು ಹೋದ್ರು ಅಂದರೆ ಯಾರಿಗಾರು ಎದೆ ತಟ್ಕೊಂಡು ಹೇಳ್ಬೇಕಲ್ಲ, ಯಾರಿಗಾರು ದುಃಖ ಬರುತ್ತಾ? ಹೋದ ನಮ್ಗೆ ರಜಾ ಸಿಗ್ತಲ್ಲ, ಆರಾಮ ಮನೇಲಿ ನಿದ್ದೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಇನ್ನೂ ಟೂರಿಗೆ ಹೊಡೆದು ಆಮೇಲೆ ಅಲ್ಲಿ ಇಲ್ಲಿಯೋ ಯಾವುದೋ ಒಂದು ಜಲಪಾತಕ್ಕೆ ಹೋಗಿ ಅಲ್ಲಿ ಡುಮ್ಕಿ ಹೊಡೆದು ಮತ್ತೊಂದು ಶ್ರದ್ಧಾಂಜಲಿ, ಮತ್ತೊಂದು ಮರಿ ಶ್ರದ್ಧಾಂಜಲಿ. ನಾವು ಇದನ್ನೇ ಮಾಡ್ತಾ ಇದ್ದೀವಿ ಹೊರತು ಜಪಾನ್ನಂಥ ರಾಷ್ಟ್ರಗಳಲ್ಲಿ ಯಾರಾದರೂ ಸತ್ತು ಹೋದರೆ ಅವರ ಹೆಸರಲ್ಲಿ 1-2 ಗಂಟೆ 3 ಗಂಟೆ ಜಾಸ್ತಿ ಕೆಲಸ ಮಾಡ್ತಾರಂತೆ. ಆ ಕೆಲಸದಿಂದ ಬಂದ ಆದಾಯವನ್ನು ಆ ವ್ಯಕ್ತಿ ಬಡಪಾಯಿಗೆ ಹೋಗಿ ತಗೊಂಡೋಗಿ ಕೊಡ್ತಾರಂತೆ. ನಮ್ಮ ಅಬ್ದುಲ್ ಕಲಾಂ ಕಷಾಯ ಕೊಟ್ಬಿಟ್ಟಿದ್ರು, ಗೊತ್ತೇ ಇರಲಿಲ್ಲ, ಎಲ್ಲರೂ ತೀರ್ಕೊಂಡಾಗ ರಜಾ ಕೊಡುವಂಗೆ ಕೊಟ್ಬಿಟ್ಟಿದ್ರು. ಆಮೇಲೆ ಅವ್ರ ಅಪೇಕ್ಷೆ, ನಾನು ಸತ್ತೋದಾಗ ಮರಣಿಸಿದಾಗ ರಜಾ ಕುಡ್ದು ಕೆಲಸ ಮಾಡಬೇಕು ಅಂತ ಬರೆದಿದ್ರಂತೆ. ಆಮೇಲೆ ರಜಾ ವಾಪಸ್ ತಗೊಂಡ್ರು. ಇದು ಸಾಧನೆ ಅಂದರೆ ಅಂತಹ ಹಂತದಲ್ಲಿದ್ದವರು ನೋಡಿ, ಏರಿದವರು ಹೇಗೆ ಸಣ್ಣವರಾಗಿರಬೇಕು ನಾನೇ ಎಂಬುದಾಗಿ ತಿಳ್ಕೊಳ್ಳೋದಾದ್ರೆ ಅದೆಲ್ಲ ಉದಾಹರಣೆಗಳು ನಾವು ಎಷ್ಟು ಅದ್ಭುತವಾಗಿ ಬರೆದಿದ್ದಾರಲ್ವಾ. ಹಾಗಾಗಿ ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು. ಸೂರ್ಯನ ಹಾಗೆ ನಿರಂತರವಾಗಿ ಬಿಡುಗಡದೆ ನಿರಂತರವಾಗಿ ಧರ್ಮವನ್ನು ಆಚರಿಸ್ತಾ ಹೋಗು. ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು. ವಿದ್ಯುಲ್ಲತೆಯ ಮಿಂಚಿನ ಹಾಗೆ, ಮಿಂಚು ಹೇಗೆ ತಕ್ಷಣ ಮಾಯ ಆಗುತ್ತೆ, ಆದರೆ ಮಿಂಚನ್ನು ಮರೆಯೋಕ್ಕಾಗಲ್ಲ ನಮಗೆ.
ಒಂದೇ ಕ್ಷಣ ಇದ್ದರೂ ಕೂಡ ಅದರ ಪ್ರಭಾವ ಎಷ್ಟಿರುತ್ತೆ ಅಂದರೆ ಅಷ್ಟು ತೇಜಸ್ಸನ್ನು ಸೂಸಿಬಿಡುತ್ತೆ. ನೀನು ಹೆಚ್ಚು ವರ್ಷ ಬದುಕುವುದು ಮುಖ್ಯ ಅಲ್ಲ, ಹೇಗೆ ಬದುಕಿದೆ ಮುಖ್ಯ. 2 ದಿವಸ ಇದ್ದರೂ ಮಿಂಚಿನಂತೆ ಮಾಯ ಆಗು, ಮಿಂಚುವಷ್ಟು ತೇಜಸ್ಸನ್ನು ಸೂಸು. ವಿವೇಕಾನಂದರು 39 ವರ್ಷ ಬದುಕಿದ್ರು. ವಿಶ್ವ ಯಾವತ್ತೂ ಮರೆಯಲ್ಲ, ಅಷ್ಟು ಸಾಧನೆ ಮಾಡಿದ್ದಾರೆ. ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ. ಅವರು ಬರೆದ ಕೃತಿಗಳನ್ನು ನಾವು ಜೀರ್ಣ ಮಾಡ್ಕೋಬೇಕಾದ್ರೆ ನಮ್ಮ 3 ಜನ್ಮ ಬಂದರೂ ಆಗಲ್ಲ, ಅಷ್ಟು ಸಾಧನೆ ನೋಡಿ. ಸಾಧನೆ ಮಾಡಿದವರು ತುಂಬ ವರ್ಷ ಬದುಕಬೇಕು ಅಂತೇನಿಲ್ಲ, ಮಾಡಿದ ಸಾಧನೆಗೆ ಬೆಲೆ ಬರುವ ಹಾಗೆ ಬದುಕಿದರೆ ಸಾಕಲ್ವಾ. ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದ ನಿನ್ನ ಕೈ ಮೀರೆ. ಈ ಬದುಕೆಂಬ ಆಟದಲ್ಲಿ ಯಾರೂ ಗೆಲ್ಲುವುದಿಲ್ಲ, ಯಾರೂ ಸೋಲುವುದಿಲ್ಲ. ನಾನೇನು ಗೆದ್ದೆ? ಉತ್ತರ ಇಲ್ಲ. ಇಷ್ಟು ದಿವಸ ಬದುಕಿದ್ದೀವಲ್ಲ, ನಮಗೆ ಜಯ ಯಾವುದು ಇಲ್ಲ, ಇನ್ನೂ ಹೋರಾಡ್ತಾ ಇದ್ದೇವೆ, ಸಿಗುತ್ತೇನೋ ಅಂತ ಮುಂದೆ ಅಷ್ಟೇ. ಗೆದ್ದುದೇನೆಂದು ಕೇಳದೆ, ನಾನೇನು ಗೆದ್ದೆ ಈ ಬದುಕಿನ ಆಟದಲ್ಲಿ ಅಂತ ಕೇಳದೇನೆ, ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ. ಇನ್ನು ಕೆಲಸ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ ಅಂತಾದಾಗ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಕೈಯಲ್ಲಿ ಶಕ್ತಿ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತ್ಕೋ. ಆವತ್ತು ಮಾತಾಡಬೇಡ, ಹೆಚ್ಚು ಮಾತಾಡಿದ್ರೆ ಯಾರೂ ಬೆಲೆ ಕೊಡಲ್ಲ. ಇದನ್ನು ಬಂದಾಗ ನೋಡಿ, ಡಿ.ವಿ.ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಕದ್ದಲವ ಬಿಡಲು ಕಡೆದಿನವಾನು ಮಾದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ. ಆರ ಸಲೆ ಸುಳಿವುಂ ಅಂಟದವಲಾಗಿಸಿ ನಿನ್ನ ಪರಗಾಣಿಸಬೇಡೋ ಮಂಕುತಿಮ್ಮ. ಹೇಗೆ ಪ್ರಾರ್ಥನೆ ಮಾಡಬೇಕಂತೆ? ಕೊನೆಯ ಪ್ರಾರ್ಥನೆ ನಮ್ದು ಹೇಗಿರಬೇಕು? ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಈ ಜಗತ್ತಿಗೆ ಬರ್ತಾನೆ ಸದ್ದು ಮಾಡ್ಕೊಂಡು ಬಂದೆ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಇಡೀ ಜೀವನವಿಡೀ ಒದ್ದಾಟ ಗುದ್ದಾಟ ಆಯಿತು. ಕೇಳ್ತಾರೆ, ಗದ್ದಲವ ಬಿಡಲು ಕಡೆದಿನವಾನು ಮಾದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಈ ಗದ್ದಲ ಬಿಟ್ಟು ಕೊನೇ ದಿವಸ ಇನ್ನೇನು ಹೋಗ್ತೇ, ಜೀವ ಈ ದೇಹ ಬಿಟ್ಟು ಹೋಗ್ತಾ ಇರ್ತೀವಿ. ಅವತ್ತಾದರೂ ಈ ಭೂಮಿಯ ಗದ್ದಲವನ್ನು ಒಂದು ಕ್ಷಣಕಾಲ ಬಿಟ್ಟು ಶಿವ ಅನ್ನುವ ಒಂದು ಧೈರ್ಯಗಳು ನಿನಗೆ ಬರಕ್ಕೆ ಸಾಧ್ಯನಾ? ಗದ್ದಲವು ಬಿಡಲು ಕಡೆದಿನವಾನು ಮಾದಿತೆ. ಒಬ್ಬ ಜಿಪಣ ಇದ್ದಂತೆ, ಖರ್ಚು ಮಾಡ್ತಿರ್ಲಿಲ್ಲ ಅವನು. ನಿರಂತರವಾಗಿ ರಾತ್ರಿ ಕೂತ್ಕೊಳ್ಳೋದು, ಎಣ್ಸೋದು, ಇಡೋದು ಎಲ್ಲ ಮಲಗಿದ ಮೇಲೆ. ಆಮೇಲೆ ಸುಮಾರು 70 ವರ್ಷ 75 ವರ್ಷ ಅದೇ ಕೆಲಸ ಮಾಡಿದ್ದಾನೆ. 99 ಚಿನ್ನದ ನಾಣ್ಯ ಇತ್ತಂತೆ. ಎಣ್ಸೋದು ಇನ್ನೊಂದು ಇದ್ದಿದ್ರೆ ಏನಾಗ್ತಿತ್ತು? 100 ಆಗ್ತಿತ್ತು ಅಷ್ಟೇ. ಎಷ್ಟೇ ಆಗೋದು, ಮತ್ತು 100 ಎಣ್ಸೋದು ಜಾಸ್ತಿ ಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಅವನೇನು ಉಪಯೋಗಿಸ್ತಿರ್ಲಿಲ್ಲ. ಉಪಯೋಗಿಸಿ ಕೊನೆಗೆ ಇನ್ನೇನು ಚಾಪೆ ಮೇಲೆ ಮಲ್ಕೋತಿದ್ದ. ಬೆಡ್ಡೆಲ್ಲ ಖರ್ಚಿನ ಬಾಬು ಅಂತ ಹೇಳಿ ಬೆಡ್ ತರಿಸ್ಕೊಂಡಿರಲ್ಲ, ಚಾಪೆ ಮೇಲೆ ಮಲ್ಕೊತಿದ್ದ. ಏನಾಯಿತು ಅಂದರೆ ಅವನಿಗೆ ಮೈಕೈ ನೋವು ಶುರುವಾಯಿತು. ಚಾಪೆ ಮೇಲೆ ಮಲ್ಗೋಕ್ಕಾಗಲ್ಲ ಅಂತ ಅನಿಸ್ತು. ಕಷ್ಟಪಟ್ಟು ಸಂಕಟ ಪಟ್ಟುಕೊಂಡು ಹೋಗಿ ಶಾಪಿಗೆ ಹೋಗಿ ಒಂದು ಸೋಫಾ ಸೆಟ್ ತೊಗೊಂಡು ಬಂದಂತೆ. ಅದ್ರ ಮೇಲೆ ಮಲ್ಕೊಳ್ಳೋಕೆ ಶುರು ಮಾಡ್ದ. ಖುಷಿ ಆಗ್ತಾಯಿತ್ತು. 15 ದಿವಸ ಆದಮೇಲೆ ಏಳಕ್ಕೆ ಆಗಲಿಲ್ಲ. ಸೋಫಾ ಸೆಟ್ಟೇ ಹಾಗೆ, ಅದು ಅಲ್ಲೇ ಸೆಟ್ ಆಗಿಬಿಡುತ್ತೆ, ಏಳಕ್ಕಾಗಿಲ್ಲ. ಕೆಲವ್ರಿಗೆ ನೋಡಿ ಧಾರಾವಾಹಿ ನೋಡ್ತಾ ನೋಡ್ತಾ ಕುರ್ಚಿಯೇ ಸೆಟ್ ಆಗುತ್ತೆ ನೋಡಿ, ಹಾಗೆ ಸೆಟ್ಟೇ ತಗೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಆ ಮಟ್ಟಕ್ಕೆ ಬೆಳೆದಿರ್ತೀವಿ ನಾವು. ಸೆಟ್ ಆಗಿಬಿಡುತ್ತಲ್ಲಿ. ಆಮೇಲೆ ಏಳಕ್ಕಾಗ್ತಿಲ್ಲ. ಮಕ್ಕಳನ್ನ ಕರೆದಂತೆ, ಬಹುಶಃ ನಾನು ನನ್ನ ಕೊನೆಯ ದಿನಗಳು ಇವು, ಹೇಳೋಕ್ಕಾಗ್ತಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಗೊತ್ತಾಯಿತು. ಮಕ್ಕಳೇ ಯಾಕೋ ನನಗೆ ಹೇಳೋಕ್ಕಾಗ್ತಿಲ್ಲ, ಬಹುಶಃ ನಾನು ಹೆಚ್ಚು ದಿನ ಬದುಕಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ನನ್ನನ್ನು ಹಾಗೆ ಎತ್ಕೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಹೋಗಿ ಚಾಪೆ ಹಾಕಿಸಿ ಅಲ್ಲಿ ಮಲಗಿಸಿ. ಕೊನೆಗೂ ಚಾಪೆನೇ ನೆನಪಾಗಿದ್ದವನಿಗೆ. ಮಕ್ಳಿಗೆ ಕೇಳಿದ್ರಂತೆ, ಯಾಕಪ್ಪಾಜಿ ಕೊಟ್ಟಿಗೆಗೆ ಹಾಕಬೇಕು, ಇಲ್ಲೇ ಮಲ್ಕೊಳ್ಳಿ. ಅಯ್ಯೋ ಅಷ್ಟು ಗೊತ್ತಾಗಲ್ವನ್ರೋ, ನಾನು 2 ದಿವಸ ಬದುಕ್ತೀನಿ ಅಂತ ಅನ್ಸುತ್ತೆ. ಆಮೇಲೆ ಸೋಫಾ ಸೆಟ್ ಮೇಲೆ ಪ್ರಾಣ ಬಿಟ್ಬಿಟ್ರೆ ಆಮೇಲೆ ನೀರಾಗಿ ತೊಳಿತೀರಾ, ಅದು ಕಬ್ಬಣದ ಬೇರೆ, ತುಕ್ಕಿಡ್ದು ಹಾಳಾಗಲ್ವಾ? ಇವನೇ ಬಿಟ್ಟು ಹೋಗ್ತಾ ಇದ್ದೀನಿ ಸೋಫಾ ಸೆಟ್ ಮೇಲೆ, ಅಟ್ಯಾಚ್ಮೆಂಟ್ ನೋಡಿ ಹೇಗಿದೆ ಅಂತ. ಸರಿ ಅಂತ ಅನಿಸ್ತು. ಮಕ್ಕಳು ತಗೊಂಡೋಗಿ ಕೊಟ್ಟಿಗೆಗೆ ಮಲಗಿಸಿದ್ರಂತೆ. 1 ದಿವಸ ಆದಮೇಲೆ ಮಾತು ನಿಂತೋಯ್ತು. ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೋ ಎಲ್ಲವನ್ನೂ ವಾಪಸ್ ತಗೊಳ್ತಾನೆ. ವಾಪಸ್ ತಗೊಳ್ಳುವ ಮುನ್ನ
ನಾವು ಒಳ್ಳೆ ಕೆಲಸ ಮಾಡಿ ರೆಡಿಯಾಗಿರಬೇಕು. ಆದಷ್ಟು ಮಟ್ಟಿಗೆ ಸ್ಪರ್ಧೆಯಿಂದ ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಅದು ಮಾತ್ರ ಉಳಿಯುತ್ತೆ. ಒಳಿತೊಂದೇ ಶಾಶ್ವತವೋ ಉಳಿದೆಲ್ಲ ಒಳಿಯುವುದು. ಅಳುವ ನೀನ್ ವರೆಸಿದುದು, ನಗುವ ನಗಿಸಿದುದು, ಒಲಿದು ನೀನ್ ನೀಡಿದುದು, ನಲವ ನೀನೆಸಗಿದುದು, ನೆಲೆಸುವೋ ಬೊಮ್ಮನಲಿ ಮರುಳ ಮುನಿಯ. ಆದ್ದರಿಂದ ಅವನು ಚಾಪೆ ಮೇಲೆ ಮಲ್ಕೊಂಡ. ಮಾತು ನಿಂತು ಹೋಯ್ತು. ಕೊಟ್ಟಿಗೆ ಕಡೆಗೆ ಕೈ ತೋರಿಸ್ತಾ ಇದ್ದಾನೆ. ಏನೋ ಸೌಂಡ್ ಮಾಡ್ತಿದ್ದಾನೆ, ಅಂತಿದ್ದಾನೆ, ಕಾಕ ಅಂತಿದ್ದಾನೆ. ಮಕ್ಕಳಿಗೇನು ಅಂತ ಗೊತ್ತಾಗಲಿಲ್ಲ. ಡಾಕ್ಟ್ರನ್ನ ಕರೆಸಿದ್ರಂತೆ. ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ನೋಡಿದ್ರು. ಸ್ವಲ್ಪ ನಾಡಿ ಎಲ್ಲ ಸ್ಲೋ ಆಗ್ತಾ ಇದೆ, ಬೇಡ ಏನು ಖರ್ಚು ಮಾಡಿ. ಒಳ್ಳೆ ಡಾಕ್ಟ್ರ್ ಪಾಪ, ಏನು ಖರ್ಚು ಮಾಡಬೇಡಿಯಪ್ಪ, ಇದೊಂದು 10 ನಿಮಿಷ 15 ನಿಮಿಷ ಬದುಕುತ್ತೆ ಪ್ರಾಣಿ ಅಷ್ಟೇ, ಏನು ಯೋಚನೆ ಮಾಡಬೇಡಿ. ಕೊನೆಗೆ ಹೋಗೋದಾದ್ರೂ ಹೋಗಲಿ, ತೊಂದರೆ ಇಲ್ಲ. ಮಕ್ಕಳು ಹೇಳಿದ್ರಂತೆ, ನೋಡಿ ಅದೇನೋ ಆ ಕಡೆ ಕೈ ತೋರಿಸಿ ಮಾತಾಡ್ಸೋಕ್ಕಾಗತ್ತಾ ಏನಾರು ಅಂತ. ಅದು ಮಾತಾಡಿಸ್ಬೋದು, 10,000 ರೂಪಾಯಿ ಆಗುತ್ತೆ. ಒಂದು ಇಂಜೆಕ್ಷನ್ ಕೊಟ್ಟರೆ 2 ನಿಮಿಷ ಮಾತಾಡ್ತಾರೆ ಅಷ್ಟೇ. ಆಗಲಿ ಸ್ವಾಮಿ, 10 ಬಿಟ್ಟು 20 ಕೊಡ್ತೀವಿ, ಇಂಜೆಕ್ಷನ್ ಕೊಡಿ. ಯಾಕೆಂದರೆ ಆ ಕಡೆ ಕೈ ತೋರಿಸ್ತಿದ್ದಾರೆ, ಅಲ್ಲೇನಾದರೂ ಕೋಟಿ ಲಕ್ಷ ಇಟ್ಟಿದ್ರೆ ಲಾಸ್ ಆಗಿಬಿಡುತ್ತೆ. ಪಾಪ ಕೊಟ್ಟರು, ಬೇಗ ಮಾತಾಡಿಸಿ ಅಂತ ಹೊರಟೋದ್ರು ಅವರು. ಕೊನೆಗೆ 2 ನಿಮಿಷ ಆಗ್ಬೇಕಲ್ಲ, ಅಪ್ಪ ಏನು ಅಪ್ಪಾಜಿ ಅಲ್ಲೇನು ಕೈ ತೋರಿಸಿಲ್ಲ. ಅಯ್ಯೋ ಎಮ್ಮೆ ಕರ್ರು ಪೊರ್ಕೆ ಮಂತಂದ್ರಲ್ಲ ಹೊಸದು, ಅದನ್ನು ತಿಂತಾ ಇದ್ದಲ್ಲ, ಕಣ್ಕಡವ ನಿಮಗೆ ಅಂತ ಗೋಟಕ್ ಅಂದ್ಬಿಟ್ರು. ಕೊನೇ ದಿವಸ ಅವ್ರಿಗೆ ನೆನಪಾಗಿದ್ದು ಪೊರ್ಕೆ. ಗತಿ ನೋಡಿ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡಲು ಕಡೆ ದಿನವಾನು ಮಾದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ನಮ್ಮ ಸಾವು ನಿದ್ದೆ ಬಂದ ಹಾಗೆ ಬರಬೇಕಂತೆ, ಇಚ್ಛಾಮರಣೆಗಳಾಗಬೇಕು. ಅಬ್ದುಲ್ ಕಲಾಂ ಹಾಗೆ ಹೇಳ್ತಾ ಇದ್ರಂತೆ, ನಾನು ಉಪನ್ಯಾಸ ಮಾಡ್ತಾ ಮಾಡ್ತಾ ಪರಂಧಾಮವನ್ನು ನೈಬೇಕು ಅಂತ. ಹಾಗೆ ಆಯ್ತಲ್ಲ, ನಾನು ಹಾಗೆ ಬಯಸ್ತಾ ಇದ್ದೇನೆ, ಏನಾಗುತ್ತೋ ಗೊತ್ತಿಲ್ಲ. ಎಷ್ಟು ನೋಡಿ, ಭಗವಂತ ಕರುಣಿಸ್ಬಿಟ್ನಲ್ಲ. ಎಷ್ಟು ಜನರಿಗಂಥ ಭಾಗ್ಯ ಸಿಗುತ್ತೆ ಹೇಳಿ? ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸಲೆ ಸುಳಿವುಂ ಅಂಟದವಲಾಗಿಸಿ ನಿನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ. ಭಗವಂತನ ಪ್ರಾರ್ಥನೆ ಮಾಡಬೇಕಂತೆ, ಬೇರೆಯವರು ಹಾಕುವ ಕೈ ತುತ್ತಿಗೆ ನನ್ನನ್ನು ಕಾಯಿಸ್ಬೇಡಪ್ಪ. ಎಷ್ಟು ಚಂದ ಇದೆ ನೋಡಿ, ಕಗ್ಗ ಸ್ಟ್ಯಾಂಡರ್ಡ್ ಅಂದರೆ ಇದು. ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ. ಬೇರೆಯವರ ಭುಜಕ್ಕೆ ನಾನು ಭಾರ ಆಗದಿದ್ದ ಹಾಗೆ ಮಾಡಪ್ಪ ಭಗವಂತ. ಆರ ಸಲೆ ಸುಳಿವುಂ ಅಂಟದ ಒಲಾಗಿಸಿ ನಿನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ. ಯಾರ ಸಲುವಾಗಿಯೂ ನಾನು ಅಂಟಿಕೊಳ್ಬಾರ್ದು, ಹಾಗೆ ಮಾಡಿ ನನ್ನನ್ನು ದಾಟ್ಸಪ್ಪ, ಇದರಿಂದ ದಾಡ್ಸಿ ಬಿಡಪ್ಪ. ಶಂಕರಾಚಾರ್ಯ ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತ ಸುಕಲೇಶ ಸತ್ಯಂ ಪುತ್ರಾದಪಿ ಜನ ಭಾಜಾಂ ಭೀತಿ ಸರ್ವತ್ರೇಷಾ ವಿಹಿತಾ ರೀತಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಅರ್ಥಮನರ್ಥಂ ಭಾವಯ ನಿತ್ಯಂ. ಈ ಹಣ ಎಲ್ಲ ಅನರ್ಥವನ್ನೇ ಉಂಟು ಮಾಡುತ್ತಂತೆ. ನಾಸ್ತಿ ತತ ಸುಕಲೇಶ ಸತ್ಯಂ. ಹಣದಿಂದ ನಿಜವಾದ ಸುಖ ಸಿಕ್ಕಲ್ಲ. ಪುತ್ರಾದಪಿ ಧನ ಭಾಜಾಂ ಭೀತಿಹಿ. ಮಕ್ಕಳಿಂದಲೂ ಹಣ ಉಳ್ಳವರಿಗೆ ಹೆದರಿಕೆ ಶುರುವಾಗುತ್ತಂತೆ. ಈಗಂತೂ ಸರಿಯಾಗಿ ಗೊತ್ತಾಗ್ತಾ ಇದೆ. ಅಪ್ಪ ದುಡ್ಡು ಜಾಸ್ತಿ ಇದ್ಬಿಟ್ರೆ ಎಷ್ಟೊತ್ತಿಗೆ ಹೋಗ್ತಾರಪ್ಪ ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ, ಅಥವಾ ಹೋಗಕ್ಕೆ ಬೇಕಾದ ತರಬೇತಿನೂ ಕೊಡ್ತಾರೆ.
ಪುತ್ರಾದಪಿ ಧನ ಭಾಜಾಂ ಭೀತಿಹಿ ಸರ್ವತ್ರೇಷಾ ವಿಹಿತಾ ರೀತಿಹಿ. ಅದರಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ನನ್ನ ಕತೆ ಹೀಗೆ ಆಗುತ್ತಲ್ಲ, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ತಾಯಿಯ ಗರ್ಭದಲ್ಲಿ ಸೇರಿಕೊಳ್ಳೋದು. ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ. ಈ ದುಸ್ತರವಾದ ಸಂಸಾರವನ್ನು ದಾಟಿಸಿಬಿಡಪ್ಪ ಭಗವಂತ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲಿವರೆಗೆ ನಾವು ಹಣ ಸಂಗ್ರಹಿಸ್ತಾ ಇರ್ತೀವಿ, ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೆ ಮನೆಯಲ್ಲಿ ಗೌರವ ಇರುತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅವಾಗ ಎಷ್ಟೋ ವರ್ಷದ ಹಿಂದೆ ಸನ್ಯಾಸಿಯಾಗಿದ್ದವರು ಎಲ್ಲ ದರ್ಶನವನ್ನು ಮನಸ್ಸನ್ನು ತಂದುಕೊಂಡು ಆ್ಯಕ್ಚುವಲ್ ಲೈಫ್ ಹೇಗೆ ಅಂತ ಹೇಳ್ತಾರೆ ನೋಡಿ. ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಝರ ದೇಹೇ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲಿವರೆಗೆ ಹಣ ಸಂಪಾದನೆ ಮಾಡ್ತಾ ಇರ್ತೀವಿ ಅಲ್ಲಿವರೆಗೆ ಮನೇಲಿ ಗೌರವ. ಹಣ ಸಂಪಾದನೆ ನಿಂತು ಹೋಯಿತು, ಅಲ್ಲಿಗೆ ಗೌರವವು ನಿಂತು ಹೋಯಿತು. ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ. ಈ ದೇಹ ಜರ್ಜರವಾಯಿತು, ಆಮೇಲೂ ಬದುಕಿದ್ರೆ ಮನೇಲಿ ಯಾರೂ ಇದೆಯೋ ಸತ್ಯೋ ಉಸಿರಾಡ್ತಿದ್ಯಾ ಅಂತ ಕೇಳಲ್ವಂತೆ. ಈಗಂತೂ ಮುದುಕರದ ಕಾಟ ಜಾಸ್ತಿ ಅಂತ ಬಾಗ್ಲ ಹಾಕಿ ಬಂದ್ ಮಾಡಿಬಿಡ್ತಾರೆ. ಬಿಡಿ, ಅವ್ರು ಮಾಡೋದು ಹಾಗೆ ಅಂತ ಮಾಡಿ ಕೈಯಲ್ಲಿ ಆಗದಿದ್ದರೆ ಸುಮ್ಮನೆ ಕೂತ್ಕೋಬೇಕು. ಅದಕ್ಕೆ ಕಗ್ಗ ಕೇಳಬೇಕು ಅಂತ ನಾನಂತೂ ನಿರ್ಧಾರ ಮಾಡಿಬಿಡ್ತೀನಿ. ಕೈಯಲ್ಲಿ ಆಗಲ್ಲ ಅಂದರೆ ಬಾಯಿ ಮುಚ್ಕೊಂಡಿರ್ತೀನಿ, ಒಂದು ಮಾತಾಡಲ್ಲ. ಕಗ್ಗ ಕಲಿಸ್ಕೊಟ್ಟಿದ್ದು. ತೊಲಗೆಲವೋ ಮನೆಯಿಂದ ಮನವು ಬರಡಾದಂದೆ ಹೊಲಸ ತೊಳೆಯಲು ತೊಳ್ಗೆ ಬಲ ಕುಗ್ಗಿದಂದೆ ತೊಲಗು ಜಗದಿಂದೂರ ಇಳೆಗಾಗದಿರು ಭಾರ ತೊಲಗಿ ನೀ ಮರೆಯಾಗೋ ಮಂಕುತಿಮ್ಮ. ತೊಲಗು ನಿರ್ಜನದೆಡೆಗೆ ತೊಲಗು ಮಸಣದ ಕಡೆಗೆ ಒಲವ ಬೇಡಿಸದೆಡೆಗೆ ಅಳುವ ಬರದೆಡೆಗೆ ವಿಲಯವಾಗಿಸಿ ಮನವನ್ ಅಲುಗಾಡಿಸದೆ ತುಟಿಯ ತೊಲಗಿ ಮಲಗಲ್ಲಿ ನೀ ಮಂಕುತಿಮ್ಮ. ಕಡೆಗಾಲವನು ತಾನೆ ಮುನ್ನರಿತು ಕಾಡಾನೆ ಅಡವಿಯೊಳದೊಂದು ದೂರದ ಗವಿಯ ನೈದಿ ಬಿಡುವುದಾಯಡೆ ಮೌನದಿಂದ ಸುವನೆನ್ನುವರು ಕಡೆಯ ಸಾರಂತು ನೀ ಮಂಕುತಿಮ್ಮ. ಏನು ಅದ್ಭುತವಾದ ಪದ್ಯ ನೋಡಿ. ನಮಗೆಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಕಗ್ಗ ಟ್ರೀಟ್ಮೆಂಟು ಚೆನ್ನಾಗಿ ಕೊಡುತ್ತೆ, ಆರೋಗ್ಯಕ್ಕೂ ಕೊಡುತ್ತೆ, ಚೆನ್ನಾಗಿ ಬದುಕಕ್ಕೆ ಹೇಗೆ ನಮಗೆ ತರಬೇತಿ ಕೊಡುತ್ತೆ. ತೊಲಗೆಲವು ಮನೆಯಿಂದ ಮನವು ಬರಡಾದಂದೇ. ಮನಸ್ಸು ಬರಡಾಯಿತು, ನಾವು ಹೇಳಿದ್ದು ಯಾರೂ ಕೇಳಲ್ಲ. ಆ ಸಮಯದಲ್ಲಿ ಮನೆಯಿಂದ ಮನಸ್ಸನ್ನು ವಾಪಸ್ ತಗೊಂಡ್ಬಿಡು. ಮನೆ ಬಿಟ್ಟು ಓಡೋಗು ಅಂತ ಅರ್ಥ ಅಲ್ಲ, ಏನೂ ಹೇಳಕ್ಕೆ ಹೋಗಬೇಡ. ತೊಲಗೆಲವೋ ಮನೆಯಿಂದ ಮನವು ಬರಡಾದಂದು ಹೊಲಸ ತೊಳೆಯಲು ತೋಳ್ಗೆ ಬಲ ಕುಗ್ಗಿದಂದು. ಈ ಸಮಾಜದ ಹೊಲಸನ್ನು ತೊಳಿಲಿಕ್ಕೆ ನನ್ನ ತೋಳಲ್ಲಿ ಶಕ್ತಿ ಇಲ್ಲ ಅಂತಾದಾಗ ಬಾಯಿ ಮುಚ್ಕೊಂಡಿರು, ಏನು ಹೇಳಕ್ಕೆ ಹೋಗಬೇಡ. ನಮಗೆ ಮಾಡೋಕ್ಕೆ ತಾಕತ್ತಿದ್ದಾಗ ಹೇಳಿದ್ರೆ ನಡೆಯುತ್ತೆ, ನಾವು ಮಾಡಲ್ಲ ಅಂತಾದಾಗ ಬಾಯಿ ಮುಚ್ಕೊಂಡಿರಿ ಅಂತ ಮನೆಯಲ್ಲೇ ಹೇಳ್ತಾರೆ. ಅದಕ್ಕೆ ನಾವು ಮಾಡಿದಾಗ ಒಂದು ಕತೆ ಇದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಮೌಲ್ಯಯುತವಾದ ಕತೆ. ವಯಸ್ಸಾದ ಮೇಲೆ ಹೇಗಿರಬೇಕು ಅನ್ನೋದಕ್ಕೆ ಒಬ್ಬ ಮನುಷ್ಯ, ಒಂದು ಕತ್ತೆ, ಒಂದು ನಾಯಿ, ಗೂಬೆ, ಬ್ರಹ್ಮ ಒಂದು ಸಲ ಮೀಟಿಂಗ್ ಕರೆದನಂತೆ. ಎಲ್ಲ ಹೋಗಿದ್ರು ಈ ಕಡೆಯಿಂದ. ಯಾಕೆ ಕರೆದೆ ಅಂತ ಕೇಳಿದ್ರು, ಇಲ್ಲ ನಿಮ್ಗೆ ಇವತ್ತು ಆಯುಷ್ಯವನ್ನು ಕೊಡ್ತಾ ಇದ್ದೀನಿ, ಎಲ್ಲರಿಗೂ 40 ವರ್ಷ ಆಯುಷ್ಯ ಕೊಟ್ಟಿದ್ದೀನಿ, ಹೋಗಿ. ಸರಿ, ಕತ್ತೆಗೆ ಖುಷಿ ಆಯಿತು, 40 ವರ್ಷ, ಬಾ ಏನು ಉದಾರಿಯಪ್ಪ ಬ್ರಹ್ಮ. ನಾಯಿಗೆ ಖುಷಿ ಆಯಿತು, ಗೂಬೆಗೂ ಖುಷಿ ಆಯಿತು, ಮನುಷ್ಯ ಮಾತ್ರ ಗೊಣ ಅನ್ನೋಕ್ಕೆ ಶುರು ಮಾಡ್ದ. ಬ್ರಹ್ಮ ನೋಡ್ದ, ಯಾಕೋ ಏನು ಮುಖ ಸಿಂಡಿಸ್ಕೊಂಡಿದ್ಯಲ್ಲ. ಅಲ್ಲ ಬ್ರಹ್ಮ, ನಿನಗೆ 4 ಮುಖ ಎಲ್ಲ ಇದೆ, ಆದರೆ ನನಗೆಷ್ಟು ಆಯುಷ್ಯ ಕೊಡಬೇಕು ಅಂತ ಒಂದು ವಿವೇಕ ಹೊಳಿಲಿಲ್ವ ನಿನಗೆ? ಯಾಕೆ? ಅಲ್ಲ, ನನಗೆ 40 ವರ್ಷ ಕೊಟ್ಟರೆ ನಮಗೆ ಹುಟ್ಟಿದ ಮಕ್ಕಳು SLCನೂ ಪಾಸಾಗಿರಲ್ಲ. ಅಷ್ಟೊತ್ತಿಗೆ ನಾವು ತಂದೆ ತಾಯಿ ಇಬ್ಬರು ಗೊಟ್ಟಕ್ಕಂದ್ರೆ ಆ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಸ್ವಲ್ಪ ಜಾಸ್ತಿ ಕೊಡು. 40 ವರ್ಷ ಆದಮೇಲೆ ಒಂದಷ್ಟು ವರ್ಷ ಬೇಕು ನಮಗೆ, ಅವನ್ನೆಲ್ಲ ಸಾಕಬೇಕು, ಮಕ್ಕಳನ್ನ ನೋಡಬೇಕು, ಮರಿ ಮಕ್ಕಳನ್ನ ನೋಡಬೇಕು, ಹಾಗೆ ಹೋಗ್ತಾ ಇರುತ್ತೆ ಅದು ಅಂತ ಹೇಳಿದು. ಆಗ ಬ್ರಹ್ಮ ಹೇಳ್ದ, ಇಲ್ಲ ನನಗೆ ಎಲ್ಲರೂ ಸಮಾನವೇ, ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ನಾನು, ಎಲ್ಲರಿಗೂ ಒಂದೇ ಸಲ ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಮತ್ತೂ ಸಿಂಡಿಸ್ಕೊಂಡಿದ್ದ. ಆಮೇಲೆ ಒಂದು ಐಡಿಯಾ ಹೊಳಿತಂತೆ ಬ್ರಹ್ಮನಿಗೆ, ಸ್ವಲ್ಪ ಸುಮ್ಮನಿರು ನೋಡೋಣ, ಈ ಕತ್ತೆ ನಾಯಿ ಗೂಬೆಗೆ ಕೇಳ್ತೀನಿ,
ಅವುಗಳ ಆಯುಷ್ಯದಲ್ಲಿ ಏನಾದ್ರು ಸ್ವಲ್ಪ ಪಾಲು ನಿನಗೆ ಕೊಡ್ತಾರೆ ಅಂತ ಆದರೆ ಅದಕ್ಕೆ ನಿನಗೆ ಕೊಟ್ಟು ಅಲ್ಲಿಗೆ ಮೇಡ್ ಗುಡ್ ಮಾಡಿಬಿಡ್ತೀನಿ, ತಾತಾಸ್ತು ಅಂತ ಹೇಳ್ಬಿಡ್ತೀನಿ. ಕತ್ತೆ ಹೇಳ್ತಂತೆ, ಭಗವಂತ ನಿನ್ನ ಮುಖವಾಣಿ ಎಷ್ಟು ಹೀಗೆ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ, ನನಗೆ ಯಾಕೆ ಬೇಕು ಬ್ರಹ್ಮ 40 ವರ್ಷ 20 ವರ್ಷ ಇದ್ರೂ ಭಾರ ಹೊತ್ಕೊಂಡೇ ಕಾಲ ಕಳೆಯೋದು, 40 ವರ್ಷ ಇದ್ರೂ ಭಾರ ಹೊತ್ಕೊಂಡೇ ಕಾಲ ಕಳೆಯಬೇಕು, ನನಗೆ 20 ವರ್ಷ ಸಾಕು, ನನ್ನ 20 ವರ್ಷ ಮನುಷ್ಯನಿಗೆ ಕೊಟ್ಬಿಡು, ಸಂತೋಷವಾಗಿ ಭಾರ ಹೊತ್ಕೊಂಡಿರಲಿ ತಥಾಸ್ತು ಅಂದ. 40 ವರ್ಷ ಮನುಷ್ಯಂದು ಪ್ಯೂರ್ ಆಯುಷ್ಯ. ಏನೆಲ್ಲ ಸಾಧನೆ ಮಾಡಬೇಕೋ ಆ 40 ವರ್ಷದಲ್ಲೇ ಮಾಡಿಬಿಡ್ಬೇಕು ನಾವು, ಆಮೇಲೆ ಇಟ್ಕೊಂಡ್ರೆ ಎಲ್ಲ ಪೆಂಡಿಂಗೇ. ಅದು ಕಣ್ಣು ಕಾಣಲ್ಲ. ಓದಬೇಕು ಅಂದರೆ 40 ವರ್ಷದ ಮೇಲೆ ಓದ್ತೀನಿ ಅಂದರೆ 40 ಶುರುವಾಗುತ್ತೆ. 40 ವರ್ಷದ ಮೇಲೆ ಪುರಾಣ ಪುಣ್ಯಕಥೆ ಪ್ರವಚನ ಕೇಳ್ತೀನಿ ಅಂದರೆ ಕಿವಿ ಸ್ವಲ್ಪ ದೂರ ಆಗಿರುತ್ತೆ, ಕಾಲ್ಗಂಟು ನೋವಾಗಿರುತ್ತೆ. ಎಲ್ಲರೂ ಹೋಗೋಣ ತೀರ್ಥಯಾತ್ರೆಗೆ ಅಂದರೆ ನಾವು ಏನೆಲ್ಲ ಮಾಡಬೇಕು 40 ವರ್ಷದೊಳಗೆ ಮುಗಿಸಿಬಿಡಬೇಕು. 40 ವರ್ಷ ಮನುಷ್ಯನ ಪ್ಯೂರ್ ಆಯುಷ್ಯ. ಆಮೇಲಿಂದು ಕತ್ತೆಯ ವರದಾನ. ಅದಕ್ಕೆ ನೋಡಿ 40 ವರ್ಷ ಆದಮೇಲೆ ಭಾರ ಹೊರುವ ಕೆಲಸ ಜಾಸ್ತಿ ಆಗುತ್ತೆ. ಮಕ್ಕಳನ್ನ ತಗೊಂಡೋಗಿ ಶಾಲೆಗೆ ಬಿಟ್ಟು ಬನ್ನಿ, ತೋಟಕ್ಕೆ ಹೋಗಿ ಅದನ್ನು ತೊಗೊಂಡು ಬನ್ನಿ, ಇದನ್ನು ತೊಗೊಂಡು ಬನ್ನಿ, ರೇಷನ್ ತೊಗೊಂಡು ಬನ್ನಿ, ಭಾರ ಹೊರೋದೇ ಕೆಲಸ. ಯಾಕೆ? ಕತ್ತೆದ ಆಯುಷ್ಯ. ನಾಯಿ ಇದ್ದದ್ದು ನಂದು 20 ವರ್ಷ ಕೊಡ್ತೀನಿ ಇರಲಿ, ನಾನು 20 ವರ್ಷ ಇದ್ದರೂ ಬಹು ಒಂದೇ ಕಾಲ ಕಳಿಬೇಕು, 40 ವರ್ಷ ಇದ್ರೂ ಬಹು ಒಂದೇ ಕಾಲ ಕಳಿಬೇಕು, ನನ್ನ ಬಹು ವರ್ಷನ 20 ವರ್ಷನ ಅವನಿಗೆ ಕೊಟ್ಬಿಡ್ತೀನಿ, ತಥಾಸ್ತು ಅಂದ ನಗ್ತಾ. ಇವನಿಗೆ ಇನ್ನೂ ತಗೊಂಡಿದ್ದಾನೆ. ಯಾಕೆ ಗೊತ್ತಾ? 60 ವರ್ಷದ ಮೇಲೆ ಮತ್ತೆ 20 ವರ್ಷ 80 ವರ್ಷದವರೆಗೆ ಶಕ್ತಿ ಅಷ್ಟಿರಲ್ಲ ಮನುಷ್ಯನಿಗೆ. ಮಕ್ಕಳು ಸೊಸೆಂದರು ಮಾಡಿದ ಕೆಲಸನ ನೋಡ್ಕೊಂಡು ಸಂತೋಷ ಪಡುವ ಪ್ರವೃತ್ತಿಯೂ ಇರಲ್ಲ. ಕಷ್ಟಪಟ್ಟು ಜೀವ ವೇಸ್ಟ್ ಮಾಡಿ ಗೊತ್ತಿಲ್ಲ. ಅವರು ಸೊಸೆಂದರು ಲೈಟ್ ಆಗ್ತಾ ಹೋಗೋದು, ಇವ್ರು ಆಫ್ ಮಾಡ್ತಾ ಹೋಗೋದು. ಇವ್ರೇನು ಕಟ್ಟಲ್ಲ ಪಾಪ, ಮಗನೇ ಕಟ್ಟೋದು. ಸೊಸೆನೂ ದುಡಿತಾಳೆ, ಅವಳು ಕಟ್ತಾಳೆ ಪಾಪ. ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಅಯ್ಯೋ ಯಾಕೆ ಮಾವ ನೀವು ಆಫ್ ಮಾಡ್ತೀರಾ, ಅಲ್ಲೇ ಎಲೆಕ್ಟ್ರಿಸಿಟಿ ಚಾರ್ಜ್ ಬರೋದು ಜಾಸ್ತಿ ಅಂತ ನೋಡಿ, ಹೀಗೆ ಮಾಡೋದಲ್ವಾ. ಆಮೇಲೆ ಅದು 20 ವರ್ಷ ಇದೆಯಲ್ಲ, ಅದು ನಾಯಿ ಆಯುಷ್ಯ. ಬಹು ಅಂತ ಅದು ಹೆಚ್ಚು ಶಕ್ತಿ ಇರಲ್ಲ. ಆವಾಗೇನು ಮಾಡ್ತೀವಿ? ಸಾಮಾನ್ಯವಾಗಿ ಹೆಚ್ಚಿನವರು ಕಷ್ಟಪಟ್ಟು ಜೀವಗಳಾದರೆ ಸೊಸೆಂದರು ದರ್ಬಾರ್ ನೋಡಿ ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ರಾಗಿ ಬಿದ್ದೋಗಿದೆ, ನೀರು ಚೆಲ್ಲಿದ್ದಾರೆ, ಅಕ್ಕಿ ಎಲ್ಲ ಕಡೆ ಚೆಲ್ತಾರೆ, ಜೋಳತ್ತೇನೆ ಸರಿಯಾಗಿ ಮಾಡಲ್ಲ, ಕೂತ್ಕೊಂಡು ನಾಯಿ ಬೊಗಳುತ್ತಲ್ಲ ಗಟ್ಟಿಗೆ ಹಾಕಿರ ವಟ 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 ಅಂತ ಕೂತ್ಕೋತಾರೆ. ಆ ಮಕ್ಕಳು ಸೊಸೆಂದರು ಕೇಳುವಷ್ಟು ಕೇಳ್ತಾರೆ. ನೀವು ಮಾಡ್ತೀರಾ? ಬಂದ್ ಮಾಡಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಕಿರಿಕಿರಿ ಮಾಡಬೇಡಿ ಅಂತ. ಮತ್ತೂ ಕಿರಿಕಿರಿ ಮಾಡಿದರೆ ಒಂದು ದಿವಸ ವೃದ್ಧಾಶ್ರಮಕ್ಕೆ ಹೋಗಿ ಬಾಗಿಲು ತಟ್ತಾರೆ. ನಾವು ಸುಮ್ಮನಿರ್ಬೇಕಲ್ವಾ? ನಮ್ಮ ಸಲಹೆ ಯಾವಾಗ, ಅದಕ್ಕೆ ಒಂದಷ್ಟು ವಯಸ್ಸಾದ ಮೇಲೆ ಕೇಳದೆ ಸಲಹೆ ಕೊಡಬಾರ್ದಂತೆ, ಹೆಚ್ಚು ಮಾತನಾಡಬಾರ್ದಂತೆ, ಒಂದಷ್ಟು ಜವಾಬ್ದಾರಿ ಎಲ್ಲ ಮಕ್ಕಳಿಗೆ ವಹಿಸಿಬಿಡ್ಬೇಕಂತೆ. ಕೊನೆ ಕಾಲಕ್ಕೆ ದೇಹಿ ಅಂತ ಕೇಳದೆ ಇರುವಾಗೆ ಒಂದಷ್ಟು ಸಂಪತ್ತು ನಮ್ಮ ಕೈಯಲ್ಲಿ ಇಡಬೇಕಂತೆ, ಇಟ್ಕೊಂಡಿರ್ಬೇಕಂತೆ. ಇದು ನಾವು ಮಾಡಬೇಕಾದ್ದು. ಸರಿ, ನಾಯಿದಾಯಿತು, ಗೇಟಿ ಕಟಾಯಿ ವಟ ವಟ ಅಂತ. ಆಮೇಲೆ ಗೂಬೆ ಇದ್ದಿದ್ದು ನಂದು 20 ವರ್ಷ ಕೊಡ್ತೀನಿ, ಬೇಕಿತ್ತ ಇವನಿಗೆ? ನಂದು 20 ವರ್ಷ ಕೊಡ್ತೀನಿ ಅಂತ ಹೇಳ್ತಂತೆ. ಬ್ರಹ್ಮ ನಗ್ತಾ ತಥಾಸ್ತು ಅನ್ನಂತೆ. 80 + 100 100 ಆಗುತ್ತಲ್ಲ ಗೂಬೆ ಆಯುಷ್ಯ. 80 ವರ್ಷದ ಮೇಲೆ ಮನುಷ್ಯನಿಗೆ ವಟ ವಟ ಅನ್ನೋ ಶಕ್ತಿನೂ ಇರಲ್ಲ. ಉಬ್ಬಸ ಇತ್ಯಾದಿಗಳು ಬಂದಿರ್ತವೆ. ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ, ಗೂಬೆ ಹೇಗೆ ಕೂಗುತ್ತೆ ಹಾಗೇ ಸೌಂಡ್ ಮಾಡ್ತಾರೆ ಅಂತ. 20 ವರ್ಷ ಹಾಗೇ ಸದ್ದು ಮಾಡಿ ಕಾಲ ಕಳೆದು ಬಿಡ್ತಾರೆ. ಆ ಚಂದಕ್ಕೆ ಯಾಕಪ್ಪ ಬೇಕು ಆಯುಷ್ಯ? ಅದರಿಂದ ನಮಗೊಂದು ಎಚ್ಚರ ಬೇಕು. 40 ವರ್ಷದ ಒಳಗಡೆನೆ ಯಾರ್ಯಾರು ದಾಟಿದ್ದಾರೆ ಚಿಂತೆ ಮಾಡಬೇಡಿ. 40 ವರ್ಷಕ್ಕೆ ಒಳಗಡೆ ಹೋಗ್ಬಿಟ್ಟು ಏನು ಮಾಡ್ಬೋದು ಅದನ್ನು ಮಾಡಿಬಿಡ್ಬೋದು. 10 ವರ್ಷಕ್ಕೆ ಬಾಲ್ಯ, 20 ವರ್ಷಕ್ಕೆ ಲೌಲ್ಯ, 30 ವರ್ಷಕ್ಕೆ ಸ್ತ್ರೀ ಲೌಲ್ಯ, 40 ವರ್ಷಕ್ಕೆ ಪ್ರಾಬಲ್ಯ, 50 ವರ್ಷಕ್ಕೆ ಸೌಶೀಲ್ಯ, 60 ವರ್ಷಕ್ಕೆ ಕರಳು, 70 ವರ್ಷಕ್ಕೆ ಮರಳು, 80 ವರ್ಷಕ್ಕೆ ಕೂಗು, 90 ವರ್ಷಕ್ಕೆ ತೂಗು, 100 ವರ್ಷಕ್ಕೆ ಸಾಗು. 10ರಿಂದ 100 ವರ್ಷ ಆಯುಷ್ಯ ಇದೆಯಲ್ಲ, ಅದು ನಾವು ಚೆನ್ನಾಗಿ, ಅದಕ್ಕೆ ಹೇಳೋದು, ವರ್ಷಕ್ಕೆ ನಾವು ಬದುಕುವ ವರ್ಷಕ್ಕೆ ಜೀವ ತುಂಬಬೇಕೇ ಹೊರತು ಜೀವಕ್ಕೆ ವರ್ಷ ತುಂಬುವುದಲ್ಲ. ಅದಕ್ಕೆ ಹೇಳ್ತಾರೆ ಡಿ ವಿ ಜಿ, ಆದಷ್ಟು ಮಟ್ಟಿಗೆ ಒಳ್ಳೆ ಕೆಲಸ ಮಾಡು. ಒಳಿತೊಂದೇ ಶಾಶ್ವತವೋ ಉಳಿದೆಲ್ಲ ಒಳಿಯುವುದೋ, ಅಳುವ ನೀನು ಅರೆಸಿದುದು ನಗುವ ನಗಿಸಿದುದು, ಒಲಿದು ನೀಡಿದುದು ನಲವ ನೀನೆಸಗಿದುದು, ನೆಲಸುವ ಬೊಮ್ಮನಲಿ ಮರುಳ ಮುನಿಯ
ಒಳಿತೊಂದೇ ಶಾಶ್ವತವೋ. ಈ ಭೂಮಿಯಲ್ಲಿ ಒಳ್ಳೆಯದು ಮಾತ್ರ ಶಾಶ್ವತ, ಇನ್ಯಾವುದು ಶಾಶ್ವತ ಉಳಿಯಲ್ಲ. ಒಳಿತೊಂದೇ ಶಾಶ್ವತವೋ. ನೋಡಿ, ಇವೆಲ್ಲ ಕಷ್ಟಪಟ್ಟುಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದಾರಲ್ಲ, ಇನ್ನು 105 ವರ್ಷ 10 ವರ್ಷ ಹೋದರೂ ಇದೊಂದು ಕಾರ್ಯಕ್ರಮ ಆಗಿತ್ತು ಅಂತ ಎಲ್ಲರ ಮನಸ್ಸಲ್ಲಿತ್ತು. ನನಗಂತೂ ನೆನಪುಳಿಯುತ್ತೆ. ಊಟ ಹಾಕಿದ್ರೆ ಸಾಯಂಕಾಲಕ್ಕೆ ಮತ್ತೆ ಹಸಿವೆ ಆದಾಗ ಅದು ಊಟ ಹೋಯ್ತು. ಆದರೆ ಇದು ನೋಡಿ, ಸಿದ್ದೇಶ್ವರ ಸ್ವಾಮೀಜಿ ಬಂದು ಎಷ್ಟು ಹೆಮ್ಮೆಯಿಂದ ಹರಿಹರದ ಜನ ಹೇಳ್ಕೊಳ್ತಾರೆ ಅಂದರೆ, 33 ದಿವಸ ಸಿದ್ದೇಶ್ವರ ಸ್ವಾಮೀಜಿಯ ಪ್ರವಚನ ಕೇಳುವಂಥ ಸೌಭಾಗ್ಯ ನಮ್ಮದಾಗಿತ್ತು ಅಂದರೆ ಅವ್ರು ಸಿಕ್ಕಲ್ಲ. 2 ವರ್ಷ 7 ವರ್ಷ ಕಾದರೂ ಕೂಡ ಅವ್ರು ಸಿಕ್ಕಲ್ಲ. ನಿಮ್ಮ ಅದೃಷ್ಟ 30 ದಿವಸಕ್ಕೆ ಬಂದು 33 ದಿವಸ ಉಪನ್ಯಾಸ ಮಾಡಿ ಹೋಗಿದಾರಲ್ಲ, ಎಷ್ಟು ಪಾವನವಾಯ್ತಲ್ವಾ ಜೀವನ ಎಲ್ಲ, ಎಷ್ಟು ಪಾವನ ಆಯಿತು. ಒಳಿತೊಂದೇ ಶಾಶ್ವತವೋ ಉಳಿದೆಲ್ಲ ಒಳೆಯುವುದೋ, ಅಳುವ ನೀನರಸಿದುದು ನಗುವ ನಗಿಸಿದುದು. ಉಳಿದಿದೆಲ್ಲ ನಾಶ ಆಗಿ ಹೋಗುತ್ತೆ. ಯಾವುದು ಒಳ್ಳೆಯದು? ಬೇರೆಯವರ ದುಃಖವನ್ನು ಹೋಗಲಾಡಿಸಿದ್ದು, ಬೇರೆಯವರಿಗೆ ಸಂತೋಷವನ್ನು ಹಂಚಿದ್ದು, ಬೇರೆಯವರಿಗೆ ಆತ್ಮಪೂರ್ವಕವಾಗಿ ಉದಾರತೆಯಿಂದ ದಾನ ಮಾಡಿದ್ದು, ಸಂತೋಷವನ್ನು ಎಲ್ಲೆಡೆ ಹಂಚಿದ್ದು, ಇದು ಮಾತ್ರ ಶಾಶ್ವತಗೊಳಿಯುತ್ತೆ. ಇವೆಲ್ಲ ನೇರವಾಗಿ ಭಗವಂತನ ಪಾದಕ್ಕೆ ಹೋಗಿ ಸೇರುತ್ತೆ. ಭಗವಂತ ಇಲ್ಲಿ ಶಾಶ್ವತ. ಆದ್ದರಿಂದ ಒಳ್ಳೆ ಕೆಲಸ ಮಾಡಿ ಭಗವಂತನ ಅಕೌಂಟಿಗೆ ಸೇರಿಸ್ತಾ ಹೋಗಬೇಕು. ಭಗವಂತ ಶಾಶ್ವತವಾಗಿರ್ತಾನೆ. ಒಳ್ಳೆ ಕೆಲಸದ ಮೂಲಕ ನಾವು ಕೂಡ ಈ ಭೂಮಿಯಲ್ಲಿ ಶಾಶ್ವತವಾಗಿರುತ್ತೇವೆ. ಅದನ್ನು ಹೇಳ್ತಾರೆ ಒಬ್ಬ ಜಾನಪದ ಕಲಾವಿದ. ಮೊನ್ನೆ ಯಾರೋ ಇದನ್ನು ಹೇಳಿ ಅಂದರು, ಅದಕ್ಕೆ ಹೇಳ್ತಾ ಇದ್ದೀನಿ ಕಷ್ಟಪಟ್ಟು. ಜಾನಪದ ಕಲಾವಿದ ಇಡೀ ಜೀವನದ ತತ್ವವನ್ನು ಸೇರಿಸ್ತಾನೆ. ನೀವೆಲ್ಲ ಕೇಳಿರ್ಬೋದು ಅದನ್ನು. ನನಗೆ ತುಂಬ ಖುಷಿಯಾಗುತ್ತೆ ಅದು. ಅವನಿಗೇನು ಅಕ್ಷರ ಬರಲ್ಲ, ಏನಿಲ್ಲ. ಎಷ್ಟು ಚಂದ ಮಾಡಿ ಒಳ್ಳೆಯದು ಮಾಡು ಅಂತ ಹೇಳ್ತಾನೆ ನೋಡಿ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನನ್ನು ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನನ್ನು ಸುಟ್ಟು ಹಾಕುತ್ತಾರ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಗಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನನ್ನು ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನನ್ನು ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ನಾನು ನಾನು ಎಂದು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷ ಎಂಬ ವಿಷವ ಕುಡಿಯಬೇಡ ಮೂಢ, ಪ್ರೀತಿ ಎಂಬ ಅಮೃತ ಒಮ್ಮೆ ಸವಿದು ನೋಡ. ಇದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನನ್ನು ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ಈ ಶುಭ ಸಂದೇಶದೊಂದಿಗೆ ನಾವೆಲ್ಲ ಮನೆಗೆ ಹೋಗೋಣ. ನಾಳೆ ಯಥಾ ಪ್ರಕಾರ ಮತ್ತೆ ಶುರುವಾಗುತ್ತೆ. ಅಲ್ಲಿವರೆಗೆ ನಿಮಗೆಲ್ಲ ಅಭಿವಂದನೆಗಳು.